ಅನುಮಾನಾಸ್ಪದ ವಿದ್ಯಾರ್ಥಿನಿಯ ಸಾವು ಪ್ರಕರಣ ತನಿಖೆ ಎಸ್ಪಿ ಗೋಯಲ್. ಹೌದು, ಗುರುವಾರ ಸಂಜೆ ವಿದ್ಯಾಗಿರಿಯ ಹಾಸ್ಟೆಲ್ನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಸೀಮಾ ಲಮಾನಿ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ತಕ್ಷಣವೇ ಆಕೆಯನ್ನ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಈ ಸಂಬಂಧ ವಿದ್ಯಾರ್ಥಿನಿಯ ತಾಯಿ ದೂರು ನೀಡಿದ್ದು ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ತನಿಖೆ ನಡೆಸುತ್ತಿರುವುದಾಗಿ ಶುಕ್ರವಾರ ತಿಳಿಸಿದ್ದಾರೆ. ಆತ್ಮಹತ್ಯೆಗೆ ಕಾರಣವೇನೆಂದರೆ ಒತ್ತಡವಿದೆಯೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದ್ದು ಹಾಸ್ಟೆಲ್ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಗುತ್ತಿದೆ. ಶಿವಕುಮಾರ್ ಕೆಂಭಾವಿ ಹಿರೇಮಠ್, ಪ್ರಜಾಪವರ್, ಜಿಲ್ಲಾ ವರದಿಗಾರರು, ಬಾಗಲಕೋಟೆ. ನಿನ್ನೆ ಮಧ್ಯಾಹ್ನ ನಮ್ಮ ನವನಗರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ವಿದ್ಯಾಗಿರಿಯಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಒಂದು 17-year-old ಗರ್ಲ್, ಅವಳ ಹೆಸರು ಸೀಮಾ ಲಮಾನಿ, ಡಾಟರ್ ಆಫ್ ಶಕುಂತಲಾ ಲಮಾನಿ. ಅವ್ರದ್ದು ನಮ್ಮ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಅವ್ರದ್ದು ಸುಸೈಡ್ದು ಘಟನಾ ನಡೆದಿದೆ. ಈ ಘಟನಾ ಬಗ್ಗೆ ಡಿಟೇಲ್ ಆಗಿ ಹೇಳಿದರೆ ಅವ್ರದ್ದು ಮೂಲತಃ ಬೆಳಗಿ ತಾಲೂಕು. ಅವರು ಇಲ್ಲಿ PU ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಹೋಗ್ತಾ ಇದ್ದರು. 3 ದಿವಸ ಹಿಂದೆ ಅವ್ರ ತಾಯಿ ಮನೆಗೆ ಅವರು ಜಾತ್ರಾ ವಿಚಾರಕ್ಕೆ ಹೋಗಿದ್ದರು. ನಿನ್ನೆ ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆಗೆ ಅವ್ರ ಕಾಕ ಮೋಹನ್ ಅಂತ ಅವರಿಗೆ ಹಾಸ್ಟೆಲಲ್ಲಿ ಬಿಟ್ಟು ಹೋದರು. ಹಾಸ್ಟೆಲಲ್ಲಿ ಇರುವಾಗ ಸುಮಾರು 4ರಿಂದ 4:15 ಮಧ್ಯದಲ್ಲಿ ಅಲ್ಲಿ ಹಾಸ್ಟೆಲ್ ಅವ್ರದ್ದು ರೂಮ್ಮೇಟ್ಸ್ ಅಲ್ಲಿ ಪಕ್ಕ ರೂಮ್ ಅವರು ನೋಡಿದಾಗ ಅವರು ರೂಮಲ್ಲಿ ಒಬ್ಬಳೇ ಇದ್ದಾಗ ಒಂದು ಟವಲಿಂದ ಕಿಟಕಿ ಮೇಲೆ ಏನು ಐರನ್ ಗ್ರಿಲ್ಸ್ ಇರುತ್ತೆ ಅದರ ಕಟ್ಟಿ ಸುಸೈಡ್ ಮಾಡೋಕ್ಕೆ ಅಟೆಂಪ್ಟ್ ಮಾಡಿದರು. ಇಮಿಡಿಯೇಟ್ಲಿ ಗೊತ್ತಾದ ತಕ್ಷಣ ಅವರಿಗೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದು. ಹಾಸ್ಪಿಟಲಿಗೆ ಶಿಫ್ಟ್ ಆದಾಗ ಕೂಡ ಸ್ವಲ್ಪ ಪ್ರಾಣ ಇತ್ತು, ಆದರೆ ಪ್ರಾಥಮಿಕ ಉಪಚಾರ ಏನು ಡಾಕ್ಟರ್ ಅವರಿಗೆ ಕೊಟ್ಟಿದ್ದು ಅದು ವರ್ಕ್ ಆಗಿಲ್ಲ. ಕೊನೆಯದಾಗಿ ಅವಳದು ಡೆತ್ ಆಯಿತು. ಇದರ ಮೇಲೆ ಅವ್ರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೇಸ್ ಮಾಡಿದ್ದೀವಿ. ಇನ್ನು ಮುಂದೆ ಅದರಲ್ಲಿ ಯಾವ ಕಾರಣಕ್ಕೆ ಆಯಿತು, ಏನರಲ್ಲಿ ಯಾರ್ದು ಏನಾದರೂ ಎನ್ಕರೇಜ್ಮೆಂಟಿಂದ ಪ್ರೋತ್ಸಾಹದಿಂದ ಈ ಥರ ಮಾಡಿದರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ರೀಸನ್ ಸದ್ಯದ ಮಾಹಿತಿ ಪ್ರಕಾರ ಈಗ ಗೊತ್ತಾಗ್ತಾ ಇಲ್ಲ. ನಾವು ಈಗ ಫ್ಯಾಕ್ಟ್ಸ್ ವೆರಿಫೈ ಮಾಡ್ತಾ ಇದ್ದೀವಿ. ಅಲ್ಲಿ CCTV ಕ್ಯಾಮ್ರಲ್ಲಿ ಕ್ಲಿಯರ್ ಕಟ್ಟಾಗಿ ಕ್ಯಾಪ್ಚರ್ ಆಗಿದೆ. ಅವರು ಹಾಸ್ಟೆಲಲ್ಲಿ ಎಷ್ಟು ಟೈಮ್ಗೆ ಹೋಗಿದ್ರು ಒಳಗೆ, ಮತ್ತು ಅವ್ರ ರೂಮಲ್ಲಿ ಈ ಥರ ಗೊತ್ತಾದಮೇಲೆ ಬೇರೆ ಯಾರು ಫಸ್ಟ್ ಅಟೆಂಡ್ ಮಾಡಿದ್ರು, ಯಾರು ಮುಂಚೆ ಹೋಗಿದ್ರು, ಮತ್ತು ಹಾಸ್ಟೆಲಲ್ಲಿ ಶಿಫ್ಟ್ ಏನು ಮಾಡಿದ್ರು